ಎತ್ತು ಕೇಕೆ ಹಾಕುತ್ತಾ ರಣೋತ್ಸಾಹವನ್ನು ಮುಂದುವರಿಸ್ತಾ ಇದ್ದಾರೆ. ಯಾರಿವರಿಗೆ ಆ ಸತ್ವವನ್ನು ನೀಡಿದವರು, ಯಾರಿವರು ದೇಹದಲ್ಲಿ ಚೈತನ್ಯವನ್ನು ತುಂಬಿದವರು, ಯಾರಿವರಿಗೆ ಆ ರೀತಿಯಾದಂತಹ ಸರಿ ಈ ಪ್ರಪಂಚದ ಪ್ರತಿಯೊಂದು ಜೀವಕೋಟಿಗೂ ಚೈತನ್ಯ ಸ್ವರೂಪಿಯಾಗಿರುವಂತಹ ಶ್ರೀಮನ್ನಾರಾಯಣನಿಗೆ ನೋಡ್ತಾ ಇದ್ದೇನೆ. ಅನಿರೀಕ್ಷಿತವಾದಂತಹ ಪ್ರಕಾಶದ ಪ್ರವೇಶ ಇಲ್ಲಿ. ಯಾರು ಏನು ಎತ್ತ ಎನ್ನುವುದಾಗಿ ಯೋಚಿಸಿದಾಗ ನನ್ನ ರಥಾಗ್ರದಲ್ಲಿ ಕಾಲ್ಪನಿಕವಾಗಿರುವಂತಹ ಮೂರ್ತಿಯನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಿ ಆರ್ಜಿಸುತ್ತಿರುವಂತಹ ಆ ನನ್ನ ದೇವ ನನ್ನ ರಥಾಗ್ರದಲ್ಲಿ ಇರುತ್ತಾ ಇದ್ದಾರೆ. ಅಂತಹ ಅಬ್ಬ ಎಂತಹ ದಿವ್ಯ ಕೋಟಿ ಪ್ರಕಾಶ, ಎಂತಹ ತೇಜ ಪುಂಜ, ನಿಜವಾಗಿಯೂ ನನ್ನ ಉತ್ಸಾಹದಿಂದ ಚಿಮ್ಮುತ್ತಿದ್ದಾರೆ. ಕುಳಕೋತ್ಸವವನ್ನು ಅನುಭವಿಸುತ್ತಿದ್ದವರು ನಾನೊಬ್ಬರೇ ಅನುಭವಿಸಿದ್ರೆ ಸಾಕೆ ಸಾಕು. ಹೀಗೆ ಜನಕ ನೀನು ಚಂಪಕಾನಾಡಿನ ಅರಸರಾಗಿರಬಹುದು. ಈಗ ಬಂದವರು ಸಾಮಾನ್ಯದ ಅರಸಲ್ಲ, ಕೇವಲ ಚಂಪಕಾನಾಡಿನ ಅರಸನಲ್ಲ ಜನಕ. ಅರಸು ಬಂದನು, ಭಾಗವತ ಜನ ಪುರುಷ ಬಂದನು, ಭಕ್ತ ವತ್ಸಲ ಕರುಣಿ ಬಂದನು, ಕನ್ನ ನೆನೆದರೆ ಪರಮ ಪದವಿಯುವ ಪರಮ ಪುರುಷೋತ್ತಮ ಬಂದನು, ಸುರರ ಸಲಹುವ ದೇವ ಬಂದನು. ಈಗ ನಮ್ಮನೆಗೆ ಜನಕ ನಮ್ಮನೆ ಬರಬಾರದು ಲೇಟು ಮಗನೇ ಎನ್ನುವುದಾಗಿ ಹೊಟ್ಟೆ ತುಂಬಿ ಆಶೀರ್ವದಿಸಿರುವಂತ ನಮ್ಮ ಕೈ ಸಂಭವ ಪಿತರು ಬಂದನು, ನಂಜಿನಲ್ಲಿ ಪವಡಿಸುವ ಬಂದನು, ಕುಂಜರನ ಒಳಗೆ ಏಳಿ ಸಲಹಿದ ದೇವರಿಗೆ ಬಂದ, ಅಂಜನಾಸುತ ನಡೆ ಬಂದರು, ಒಂದಿನ ಸುಮ್ಮನೆ ಗಮನ ಇದ್ದವ ಬಂಜನಿಗೆ ದೇವ ಬಂದನು. ಈಗ ನಮ್ಮನೆ ಕುಲು ಕುಲು ನಗುತ್ತಾ ವೈಯಾರದಿಂದ ಹರಿವಾಣದಲ್ಲಿ ನವಗಂಧಾಕ್ಷತೆ ವೀಳ್ಯವನ್ನು ಇಟ್ಟು ಅಣ್ಣನಿಗೆ ಶುಭ ಹಾರೈಸುವುದಕ್ಕೆ ಬಂದಿರುವಂತಹ ಓ ನನ್ನ ತಂಗಿ, ಅದೇ ಹರಿವಾಣದಲ್ಲಿ ದೇವರ ಅರ್ಚನೆಗಾಗಿ ಪುಷ್ಪ ಫಲಾದಿಗಳನ್ನು ತುಂಬಿಕೊಂಡು ಬಾ. ಯಾಕಂದಿದ್ದಾನು ದೇವ ಬಂದನು ತನ್ನ ನೆನೆವರೆ ಕಾವ ಬಂದನು, ದೈತ್ಯ ಕುಲವನ ದಾವ ಬಂದನು, ಭಾಗವತ ಜನ ಲೋಲುವನು ಬಂದ. ಓ ಕಾವಿ ಮೋಡ ಗಾಳಿ ಬಂದನು, ಓವಿ ಬಂದರೆ ತನ್ನ ಬೀರುವ ದೇವ ಬಂದನು, ವೀರನಾರಾಯಣನು ನಮ್ಮಲ್ಲಿ ನೋಡು. ಕುಲಕೋತ್ಸವ ಅಂದ್ರೆ ಬಹುಶಃ ಇದೇ ಆಗಿರಬೇಕು. ನನ್ನನ್ನೇ ನಾನು ಮರೆಯುತ್ತಾ ಇದ್ದೇನೆ. ಅವರನ್ನೆಲ್ಲ ಈ ಕ್ಷೇತ್ರದಲ್ಲಿ ಕರೆದರೆ ಅವರು ಬರ್ತಾರೆ. ಅವರು ಬರುವುದು ಸರಿಯೇ, ನನ್ನ ಕರ್ತವ್ಯ ಪ್ರಜ್ಞೆ ನನಗೆ ಜಾಗೃತವಾಗಬೇಕಲ್ಲ. ಪ್ರಾಮುಖ್ಯವಾಗಿ ನಾನು ಕಂಡಿರುವ ಹರಿಯಲ್ಲಿ ನನ್ನ ಎರಡು ಮಾತನ್ನು ನಿವೇದಿಸಿಕೊಳ್ಳಬೇಕು. ಎಂದನ